ಅಯ್ಯೋ ಪಾಪಿಗಳ, ಮಣ್ಣು ಮುಚ್ಚದೆ ಹೋಗ್ತಿದಿರಲ್ಲೋ. ಅಕ್ಕ, ನಮ್ಮಪ್ಪಂಗೆ ತುಂಬಾ ವಯಸ್ಸಾಗೋಯ್ದೆ. ಹಳ್ಳದಲ್ಲಿ ಬಿದ್ದು ಗೊಟ್ಟಕ್ಕಂಡ್ ಬಿಟ್ಟ ಗ್ಲಾಸ್ ಅಲ್ಲ, ಅದಕ್ಕೆ ಅವನೊಬ್ಬನ್ ಮಾತ್ರ ಈ ಕಡೆ ಕರ್ಕೊಂಡ್ ಬಂದ್ಬಿಡ್ಲ. ನಿಮ್ಮಪ್ಪ ನಿನಗೊಬ್ಬನಿಗೆ ಅಪ್ಪ, ನಮ್ಮಪ್ಪನೂ ಇಲ್ವಾ? ನಿನ್ನೆ ಪಂಚಾಯತಿನಲ್ಲಿ ಎಲ್ಲಾರಪ್ಪಂದ್ರು ಸೇರಿ ತಾನೆ ನಮ್ಗೆ ಬೈದಿದ್ದು ಹೊಡೆದಿದ್ದು. ಎಲ್ರು ಹಳ್ಳದಲ್ಲಿ ಬಿದ್ದು ಕಾಲ್ ಮುರ್ಕೋಬೇಕಷ್ಟೇ. ಅಕ್ಕ, ನಾನಲ್ಲಿ ದೊಡ್ಡ ಲಾಟ್ ಓದಿದ್ದೀನಿ. ನಮ್ಮಪ್ಪ ಅದರಲ್ಲಿ ಬೀಳ್ ಅಂತ ಬೇಡ್ಕೋ, ಬಿಚ್ಚೆಟ್ಟಿನ ಕಾಟನೇ ಇರಲ್ಲ. ಬೇಗ ಇಳಿಯಯ್ಯ, ಹತ್ತೋಕ್ ಅರ್ಧ ಗಂಟೆ, ಇಳಿಯೋಕ್ ಅರ್ಧ ಗಂಟೆ, ಜೊತೆಲಿ ಮಗು ಬೇರೆ ಕೈಯಲ್ಲಿ. ಯೋ ಡ್ರೈವರ್ ಅಣ್ಣ, ಎಲ್ಲಾರು ನೀರಿನ ಕಡೆ ಬಸ್ ನಿಲ್ಸೋಣ. ಒಂದೇ ನಾಥ, ರೆಡಿಯಪ್ಪ, ರೈಟ್. ಏನಮ್ಮ, ಸ್ವಲ್ಪ ನೀರಕ್ಕಮ್ಮ. ಎತ್ಬಿಟ್ಟು ಅಳ್ತಿದ್ಯಲ್ಲ. ಊರ್ಗೋಗಿ ಹಸುವಾಲ್ ಕೊಡ್ತೀನಿ, ಸುಮ್ನಿರ. ಅಳ್ಬೇಡ. ಏ ಮಗು ಬಾಮಲ್ಲಿ, ಇದು ಮಾದಾಪುರ ತಾನೆ? ಅಲ್ಲ ಅಲ್ಲ, ಇದು ತಿಮ್ಸಂದ್ರ. ಅಯ್ಯೋ, ಮತ್ತೆ ಅದೆಲ್ಲಿದೆ? ಈ ದಾರಿಲಿ 2 ಮೈಲಿ ನಡ್ಕೊಂಡು ಹೋಗ್ಬೇಕು. ಸರಿ ಸರಿ. ಯಾಕಪ್ಪರಾಯ, ಈ ಆಸಾಮಿ ನಮ್ಮೂರ್ ಹೆಸರು ಹೇಳ್ತಿದ್ದಾನೆ, ಹೋಗ್ ವಿಚಾರಿಸ್ಕೋ. ಕೈಯಲ್ಲಿ ಇಷ್ಟು ಲಗೇಜ್ ಇಟ್ಕೊಂಡಿದ್ದೀನಿ, ಟೈಮ್ ಹೇಳಕ್ಕಾಗತ್ತಾ? ನೀನೇ ಬಂದು ನೋಡ್ಕೊಂಡು ಹೋಗ್ಬಾರ್ದಾ? ಟೈಮ್ ನೋಡಕ್ ಬರಲ್ಲ ಅಂದ್ರೆ ನೋಡಕ್ ಬರಲ್ಲ ಅಂತ ಹೇಳು. ರೈಲ್ ಬಿಡಬೇಡ. ಈಗ ತಾನು 8:45 ಬಸ್ ಹಿಡ್ಕೊಂಡ್ ಬರ್ತಾ ಇದ್ದೀನಿ, ಆಗ್ಲೇ 4:45 ಆಗೋಯ್ತಾ ನಿನಗೆ? ಅದಕ್ಕೆ ಆಗ ಕಾಣಿಸ್ತು. ಹೌದು, ಯಾಕಡೆ ಗುರು? ಏನೋ ಸತ್ಯ ಇಲ್ಲ, ಯಾಕಡೆ ಗುರು? ಈ ಊರ್ ಚೇರ್ಮನ್ ನೋಡಕ್ ಹೋಗ್ತಾ ಇದ್ದೀನಿ. ಏನದು? ಇವರು ನಿಮ್ಮನೆಗೆ ಹೋಗ್ತಾ ಇರೋದು ಚೇರ್ಮನ್ ಅನ್ನ ನೋಡ್ಬೇಕಂತೆ. ಚೇರ್ಮನ್ರನ್ನ? ಯಾಕೆ? ಅದೆಲ್ಲ ಕೇಳಿಲ್ಲ. ಒಂದ್ ವೇಳೆ ನಮ್ ಬಡಕ್ತವ್ರು ಇರ್ಬಹುದಾ? ಬಂದ್ರು. ಅಲ್ಲೋಡು. ಏನ್ ಸರ್, ನೀವು ನಮ್ಮಪ್ಪನ ನೋಡಕ್ ಹೋಗ್ತಿರೋದು? ಯಾರು ನಿಮ್ಮಪ್ಪ? ಚೇರ್ಮನ್ರು. ಓಹೋ, ಹೌದು. ನೀವು ನಮ್ಮ ಅಪ್ಪನ ಕಡೆ ಬಳಗನ ಇಲ್ಲ ನಮ್ಮ ಅಮ್ಮನ ಕಡೆ ಬಳಗನ? ನಾನು ಯಾರ ಕಡೆ ಬಳಗನೂ ಅಲ್ಲ. ನಾನು ಈ ಊರ್ನಲ್ಲಿ ಇರೋದಕ್ಕೆ ಬಂದಿದ್ದೀನಿ. ಇರೋದಕ್ಕೆ ಒಂದ್ ಮನೆ ಬೇಕು, ಅದಕ್ಕೆ ನಿಮ್ಮ ಅಪ್ಪನ ಸಹಾಯ ಬೇಕು ಅಷ್ಟೇ. ಅಪ್ಪ, ಭಾರ ಇಳೀತು. ಹೇ ಇಲ್ಲ ಸರ್, ನಿಮ್ ಭಾರ ಇಳಿಸೋಣ ಕೊಡಿ, ನಾವು ನಿಮ್ ಭಾರನ ಹೊತ್ಕೊಂಡ್ ಬರ್ತೀವಿ. ಮೊದಲು ನೀವು ನಮ್ಮೂರಿಗೆ ಬರ್ತಾ ಇದ್ದೀರಾ, ನಾವು ನಿಮ್ಗೆ ಅಷ್ಟು ಸಹಾಯ ಮಾಡಿದ್ರೆ ಹೇಗ್ ಹೇಳಿ? ಬನ್ನಿ ಮಾತಾಡ್ಕೊಂಡು ಹೋಗೋಣ. ಆಮೇಲೆ ಮಗು ನಮ್ದೇನಾ? ನಮ್ದಲ್ಲ, ನಂದು. ಅದೇ ನಾನು ಅದನ್ನೇ ಕೇಳಿದ್ದು. ಇವ್ರಮ್ಮ ಬರ್ಲಿಲ್ವಾ? ಇಲ್ಲ. ನಿಧಾನವಾಗಿ ಬರ್ಲಿ. ಇನ್ನು ನೀವು ನಮ್ಮ ಅಪ್ಪನ್ ನೋಡಿ, ಮನೆ ನೋಡಿ, ಪಾತ್ರೆ ಪಗಡ ಎಲ್ಲ ಅಣಿ ಮಾಡಿದ್ಮೇಲೆ ತಾನೇ ನಿಮ್ ಹೆಂಡತಿಗಿಲ್ ಕೆಲ್ಸ. ಬನ್ನಿ ನಿಧಾನ ಬನ್ನಿ, ಅರ್ಜೆಂಟ್ ಏನಿಲ್ಲ. ಮಗು ಗುಂಡು ಬೆಳ್ಳ ಹೊಳಿತಾ ಇದೆ. ಯಾಕೆ, ನಾನ್ ಹೆಂಗ್ ಕಾಣ್ತೀನಿ ಕಣ್ಣಿಗೆ? ಕಪ್ಪು ಗುಂಡುಗಿದ್ದೀನ? ಇಲ್ಲ, ಮಗು ನಿಮ್ ಥರನೇ ಇದೆ. ಇವ್ರಮ್ಮ ಹೇಗೆ ಅಂತ ನೋಡಮ್ಮ, ಕಂಡವ್ರ ಹೆಂಡತಿ ಬಗ್ಗೆ ವಿಚಾರಿಸೋ ಹೆಂಗಸ್ರು ಕಂಡ್ರೆ ನನ್ಗೆ ಆಗೋದಿಲ್ಲ. ಸುಮ್ನೆ ಲೊಟ ಅಂತ ತಲೆ ತಿನ್ಬೇಡ. ಊರ್ ಎಷ್ಟು ದೂರ ಇದೆ ಹೇಳು? ಅರ್ಧ ಮುಗ್ದಿದೆ, ಇನ್ನೂ ಅರ್ಧ ಇದೆ. ಅರ್ಧ ಇದೆಯಾ? ದಾರಿ. ನೀವ್ ಹಳ್ಳಿಲಿ ಏನ್ ಕೆಲ್ಸಕ್ಕೆ ಬಂದಿದ್ದೀರಾ ಹೇಳ್ತೀರಾ? ಮೇಸ್ಟ್ರ ಕೆಲ್ಸಕ್ಕೆ. ಆಹಾ, ನೀವೇನಾ ನಮ್ಮ ಹಳ್ಳಿ ಮೇಷ್ಟ್ರು? ಹೌದು. ಮೋಹನ್ ಬಂದಿದ್ದೀನಿ ಸರ್. ಮಂಜು ಬಂದಿದ್ದೀನಿ ಸರ್. ರಾಜಾ ಬಂದಿದ್ದೀನಿ ಸರ್. ಶ್ರೀನಿವಾಸ್ ಬಂದಿದ್ದೀನಿ ಸರ್. ವಿಮಲಾ ಬಂದಿದ್ದೀನಿ ಸರ್. ಶ್ರೀಕಾಂತ್ ಬಂದಿದ್ದೀನಿ ಸರ್. ಕಪೆರಾಯ ಬಂದಿದ್ದೀನಿ ಸರ್. ಏನು ಸದ್ದು ಮಾತ್ರ ಬರ್ತಾ ಇದೆ, ಮೂತಿನೇ ಕಾಣ್ತಾ ಇಲ್ಲ? ಇಲ್ಲೇ ಇದೆ ಸರ್. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಓಹ್, ನೀವೇನ ಕಪ್ಪೆರಾಯ? ಹ್ಞೂ ಸರ್. ಯಾರು ನಿಮ್ಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕಪ್ಪರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲಾರು ಕಪ್ಪರಾಯ ಅಂತ ಕರೀತಾರೆ ಸರ್. ಓಹೋ, ನಿನ್ ಜೊತೆ ಇನ್ನೆರಡು ಕಪ್ಪೆಗಳಿದ್ವಲ್ಲ, ಅವೆಲ್ಲಿ? ಇಲ್ಲೇ ಇದಾವ ಸರ್.
ಇವತ್ತು ಮೊದಲನೇ ದಿನ ಅಂತ ತ್ರಿಮೂರ್ತಿಗಳ ಸುಮ್ಮನೆ ಬಿಡ್ತಾ ಇದ್ದೀನಿ. ನಾಳೆಯಿಂದ ನೋಡ್ಕೋತೀನಿ ನಿಮ್ಮನ್ನ. ಕೂತ್ಕೊಳ್ಳಿ. ವೀಣಾ ಬಂದಿದ್ದೀನಿ ಸರ್. ಸುಮತಿ, ಬಂದಿದ್ದೀನಿ ಸರ್. ವಿಜಯ, ಬಂದಿದ್ದೀನಿ ಸರ್. ಕವಿತಾ, ಬಂದಿದ್ದೀನಿ ಸರ್. ಪ್ರಿಯಾ, ಪ್ರಿಯಾ, ಬಂದಿದ್ದೀನಿ ಸರ್. ದೀಪಾ, ಬಂದಿದ್ದೀನಿ ಸರ್. ಸಿದ್ದರಾಜು, ಬಂದಿದ್ದೀನಿ ಸರ್. ನಾಗರಾಜ್. ಬಂದಿದ್ದೀನಿ ಸರ್. ಈಗ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ನೀನ್ ಹೇಳ. 4 4 ಅಳ್ಬೇಡ ಸುಮ್ನರು, ಅಳ್ಬೇಡ ಸುಮ್ನರು. ಅಳ್ಬಾರ್ದು ಅಳ್ಬಾರ್ದು. ಅದು ಏನಮ್ಮ, ಏನ್ ನೋಡ್ತಾ ಇದ್ದೀರಾ? ಅಲ್ಲ, ತುಂಬಾ ದಿವಸದಿಂದ ಸ್ಕೂಲ್ ಬೀಗ ಹಾಕಿದ್ರಲ್ಲ, ನೀವು ಬಂದ್ ತೆಗದ್ಮೇಲೆ ಹೇಗಿದೆ ಅಂತ ನೋಡಕ್ ಬಂದ್ವಿ ಅಷ್ಟೇ ಅಲ್ವೇನೆ? ಹೌದು. ಸ್ಕೂಲ್ ಇದ್ದಂಗೆ ಇರುತ್ತೆ, ಇನ್ನಂಗಿರುತ್ತೆ. ಹೋಗಿ ಹೋಗಿ. ಅಯ್ಯೋ, ಅದ್ಯಾಕ್ ಹಂಗ್ ಸಿಡುತ್ತೀರಾ? ಹೊಸ್ದಾಗ್ ಬಂದಿದ್ದೀರಾ, ಪಾಠ ಹೆಂಗ್ ಮಾಡ್ತೀರಾ ಅಂತ ನೋಡಕ್ ಬಂದ್ರೆ ಹೋಗು ಅಂತ ಗದರ್ಸ್ತಿರಲ್ಲ. ಅರ್ಥವಿಲ್ದೆ ಮಾತಾಡ್ಬೇಡಿಮ್ಮ. ನೀವು ಇಲ್ಲಿ ನಿಂತ್ಕೊಂಡ್ರೆ ಮಕ್ಳು ಹೆಂಗ್ ಓದ್ತಾರೆ? ಹೋಗಿ, ಸುಮ್ನೆ ಹೋಗಿ ಎಂದೆ. ಏ, ಒಳ್ಳೆ ಮೇಷ್ಟ್ರು. ಬಂದ್ರೆ ಹೋಗೋಣ. ಮೊದ್ಲೇ ಮೇಷ್ಟ್ರು ಸಿಡಕ್ ಮುತಿ ಸಿಂಗಾರ ಅಂತಾರ ಇದ್ದಾರೆ. ಮಕ್ಳು ಈ ವಯಂತವ ಅದ್ ಹೆಂಗ್ ಓದ್ತವೋ ಏನ. ನೀನು 4 4 ಎಷ್ಟೋ? 4 4 4 8 8 4 4 1 8 ತಾನೆ. 2 8 ಬರ್ತಾ ಇದೆ. ಅದ್ ಸರಿ. 5 3 ಎಷ್ಟು? 5 3 5 3 ಅಯ್ಯೋ, 8 ಕಣೋ. 8 ಕಣೋ. 8 ಕಣೋ. ಏನು ಬರ್ತಾ ಬರ್ತಾ ಮರ್ಯಾದೆ ಕರಗ್ತಾ ಇದೆ. ಹೇಳ ಮೇಲೆ ನಿನ್ನ. ಅಯ್ಯೋ, ತಪ್ಪಾಯ್ತು ಸರ್. ನಿನಗ್ ನೆನ್ನೆನೆ ಬುದ್ಧಿ ಕಲಿಸ್ತಿದ್ದೆ. ಚೇರ್ಮನ್ ಮಗಳು ಅಂತ ಸುಮ್ನಿದ್ದೆ. ವಯಸ್ಸಿಗೆ ಬಂದಿರೋ ಹುಡುಗಿ ಈ ಪಿಳ್ಳಗಳ ಜೊತೆ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಆಚೆ ಆಡಿದ್ ಸಾಲ್ದು ಅಂತ ಇಲ್ಲಿಗೆ ಬೇರೆ ಬಂದಿದ್ಯಾ? ಇಷ್ಟ ದಿವಸ ಸ್ಕೂಲ್ ಮುಚ್ಚಿತ್ತು. ಇವರೆಲ್ಲ ಯಾವಾಗ್ಲೂ ನನ್ ಜೊತೆನೆ ಇರೋರು. ಈಗ ದಿಢೀರ್ ಅಂತ ಸ್ಕೂಲ್ ತೆಗೆದ್ರು. ಜೊತೆಗಾರ್ ಯಾರು ಇಲ್ಲ. ಬೇಜಾರಾಯ್ತು, ಅದಕ್ಕೆ ಬಂದೆ. ನಾನು ಇಲ್ಲೇ ಪಕ್ಕದಲ್ಲೇ ಕುತ್ಕೊಳ್ಳ. ಯಾಕೆ? ಕೋತಿ ತಾನ್ ಕೆಡೋದಲ್ದೆ ಮನಾನೆಲ್ಲ ಕೆಡಿಸ್ಲಿ ಅಂತನ? ಅಯ್ಯಯ್ಯೋ, ನಾನ್ ಒಳ್ಳೆ ಹುಡುಗಿನೇ ಸರ್. ಬೇಕಾದ್ರೆ ಒಂದ್ ಸೀಟ್ ಕೊಟ್ಟು ನೋಡಿ. ನಿನ್ನ ಆಕಾರಕ್ಕೆ ಇಲ್ಲಿ ಸೀಟ್ ಇಲ್ಲ. ಆಚೆ ನಡಿ, ನಡಿ ಆಚೆ. ಅಯ್ಯ, ನಾನೇ ನಿಮ್ ತೊಡೆ ಮೇಲೆ ಕೂತ್ಕೋತೀನಿ ಹಿಂದೆ. ಬೆಂಚ್ ಮೇಲ್ ತಾನೆ. ಈಗ ನಿಮ್ ಮಗು ತೊಟ್ಲಲ್ಲಿಲ್ವಾ? ಹಾಗೆ ನಾನೊಂದು ಮೂಲೆಯಲ್ಲಿರ್ತೀನಿ. ಪಾಪ ಕೂತ್ಕೊಂಡು ಹೋಗ್ಲಿ ಬಿಡಿ ಸರ್. ನೀನ್ ಬಾಯ್ ಮುಚ್ಚೋ. ನೀನ್ ಇಲ್ಲಿಂದ ಹೋಗ್ತಿಲ್ವೋ? ದಾರಿ ಬಿಟ್ರೆ ತಾನೆ ಹೋಗೋಕೆ. ಅಯ್ಯಯ್ಯಯ್ಯ, ಅದೇನ್ ಸ್ಕೂಲ, ಅದೇನ್ ಮೇಷ್ಟ್ರು. ಒಂದ್ ಸೀಟ್ ಕೊಡ್ಲಿಲ್ಲ, ಒಂದ್ ಪಾಠ ಹೇಳ್ಕೊಡ್ಲಿಲ್ಲ. ನೀವೆಲ್ಲ ಅದ್ ಹೇಗ್ ಉದ್ಧಾರ ಆಗ್ತೀರಾ? ಸುಮ್ನೆ ಲೋಟ ಲೋಟ ಅಂತ ತಲೆ ತಿಂತಿದೆ ಬೆಳಕಿಂದ. ಕಪೆ, ಇನ್ನೊಂದ್ಸರಿ ನಾನು ಮಾತಾಡ್ಬೇಕಾದ್ರೆ ನಿನ್ ಮಧ್ಯ ಬಾಯ್ ಹಾಕಿದ್ರೆ ಇದನ್ನ ಹೊರತುರಿಸಿ. ಕೊಡಂಗಿ, ಇದೇ ಸ್ಕೂಲ್ ಅನ್ಕೊಂಡಿದ್ಯಾ ಇಲ್ಲ ಸಂತೆ ಮೈದಾನ ಅನ್ಕೊಂಡಿದ್ಯಾ? ಇನ್ನೊಂದ್ಸರಿ ಬಾಯ್ಲಿ ಮಾಡ್ತೀನಿ ನಿನಗೆ. ನಮಸ್ಕಾರ. ನಮಸ್ಕಾರ. ಎಲ್ಲಿ ಅವಳು? ಮುಂದಕ್ಕೆ ಬರಕ್ ಹೇಳಿ. ತಿರ್ಗ ಈ ಕಡೆ ತೆಗೆ ಕೈನ. ಸುಮ್ಮನೆ ನಿಂತ್ಕೊಳೆ. ಎಲ್ಲೇ ನಿನ್ ಚೇಲಾಗಳು? ಅವ್ರಿಗೆ ಬೇರೆ ಎಲೆಡ್ಕೆ ಕೊಟ್ಟು ಕರಿಬೇಕಾ? ಲೇ, ಬೇಗ ಬಂದ್ರು. ಬೇಡ ಕಣು. ಪರಿಮಳ ನಿಮಗೆ ಬೇಡ ಕಣ. ಬೇಡ ಅಂದ್ರೆ ನಾನ್ ತಿಂತೀನಿ. ಈ ತರ್ಲೆ ಹುಡುಗರದೊಂದು ಪಂಚಾಯ್ತಿನ. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ನೀವ್ ಸುಮ್ಕಿರಿ ಪಂಡಿತ್ರೆ. ಊರ್ನಲ್ಲಿ ಇವ್ರು ನಿಂಗೆ ಬಿಟ್ರೆ ನಾಳೆ ಅವ್ರ ಜಾಗದಲ್ಲಿ ನಮ್ಮನ್ನ ನಿಲ್ಸಿ, ನಮ್ ಜಾಗದಲ್ಲಿ ಅವ್ರು ಕೂತ್ಕೊಂಡು ನಮ್ಮನ್ನೇ ಹರಾಜಾಗ್ತಾರೆ, ಗೊತ್ತಾ? ಸರಿಯಾಗಿ ಹೇಳಿದ್ರಿ. ನನ್ನ ಮಗನ ಜೊತೆ ಹಾಕೊಂಡು ನಿಮ್ ಮಗಳು ಇವತ್ತಿಗೆ ಊರಿನೆಲ್ಲ ಕೆಡಿಸ್ತಾ ಇದ್ದಾರೆ. ನಾವು ಹಾಗೇನೆ ಇವತ್ತು ನಾಳೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮ ಮಾನ ಮರ್ಯಾದೆನೆಲ್ಲ ಕೆರೆಪಾಲು ಮಾಡಿಬಿಡ್ತಾರೆ. ಲೋ ನನ್ನ ಮಗನೇ ಕುಲಪುತ್ರ, ಏನಂತ ಹುಟ್ಟಿಕೊಂಡೆವು ನಾನು ಹೊಟ್ಟೆಯಲ್ಲಿ. ಲೇ, ಇವತ್ತು ಮನೆಗೆ ಬಾರೋ ನೀನು. ಸಾಕ್ ಸುಮ್ನಿದೆ. ರೇ ಐನೂರೇ, ಅದೇನ್ ನಡೀತು ಅಂತ ಹೇಳ್ರಿ. ನೆನ್ನೆ ಬೆಳಗ್ಗೆ 4 ಜನ ದೇವಸ್ಥಾನಕ್ಕೆ ಬಂದಿರೋ ಚೇರ್ಮನ್ರೆ,
ನಾನು ಆಗ್ತಾನೆ ದೇವರಿಗೆ ತೋಮಾಲೆ ಸೇವೆ ಮಾಡಿ ಮುಗಿಸಿದ್ದೆ. ಮಂಗಳಾರತಿ ತಟ್ಟೆಯಲ್ಲಿ ಒಂದು 25-30 ರೂಪಾಯಿ ದಕ್ಷಿಣ ಕಾಸು ಬಿದ್ದಿತ್ತು. ಇವರುಗಳು ಪ್ರಸಾದ ಕೇಳಿದ್ರು. ನಾವು ಒಳಕ್ ಹೋಗ್ಬಿಟ್ಟು ತಗೊಂಡ್ಬರೋಷ್ಟರಲ್ಲಿ ಇವರುಗಳು ಕಾಸಿನ ಸಮೇತ ತಟ್ಟೆನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ದುಡ್ಡು ಮಾತ್ರ ಎತ್ತಲು ಹೋಗಿತ್ತು, ತಟ್ಟನ್ನ ಅಲ್ಲೇ ಬಿಟ್ಬಿಟ್ವಿ. ಆ ಈಶ್ವರಪ್ಪ ಅದನ್ನ ಎತ್ಕೊಂಡು ಹೋಗಿದ್ದು. ಅವರನ್ನು ಸ್ವಲ್ಪ ಕೇಳಿ. ಸುಮ್ಮನೆ ಎಲ್ಲದಕ್ಕೂ ನಮ್ಮನ್ನೇ ಕೇಳ್ತಾರಲ್ಲ. ಈ ಊರಲ್ಲಿ ನಮ್ಮನ್ ಬಿಟ್ರೆ ಇನ್ಯಾರು ಏನು ಮಾಡಲ್ವಾ? ಲೇ ಕತ್ತೆ ಬಡವ, ನನ್ನ ಬೆರಳಷ್ಟು ಉದ್ದ ಇಲ್ಲ ನೀನು. ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನ ಉದುರ್ಸೋದು ಗೊತ್ತು, ದೇವ್ರ ದುಡ್ಡು ಕದಿಬಾರ್ದು ಅಂತ ಗೊತ್ತಿಲ್ವೇನೋ ಅಗಸ್ತ್ಯ ಮಹಾಮುನಿ? 20-25 ರೂಪಾಯಿನ ಕದ್ದು ಖರ್ಚು ಮಾಡೋ ಅಂತಿದ್ ಏನ್ರಲ್ಲ ಇತ್ತು ನಿಮಗೆ? ಸಂಖ್ಯೆಯಲ್ಲಿ 3 ವಿಡಿಯೋ ಕಟ್ಟು ನೋಡಿದ್ವಿ, ಎಲ್ಲ ಡಿಸಿಮ್ ಡಿಸಿಮ್. ನನ್ನ ಮಗನೇ ಏನಂದೆ? ಡಿಸ್ಮ್ ಡಿಸ್ಮ ಲೇ ಮನೆಗೆ ಬಾರೋ. ಮನೆಗೆ ಇವ್ರು ತರಲೆ ಮಾಡ್ದಾಗೆಲ್ಲ ಪ್ರತಿ ಸಾರ್ತಿನೂ ಪಂಚಾಯತಿ ಹಾಕ್ಸೋದು, ಆಮೇಲೆ ಮನೆಗೆ ಬಾ ಮಾಡ್ತೀನಿ ಅನ್ನೋದು. ನೀವೆಲ್ಲ ಮನೇಲಿ ಏನ್ ಮಾಡ್ತೀನಿ ಅಂತ ನಮ್ಗೆ ಗೊತ್ತಿಲ್ವಾ? ಅದೇನ್ ಮಾಡ್ಬೇಕು ಅಂತ ಇದ್ದೀರೋ ಅದನ್ನ ಇಲ್ಲೇ ನಮ್ ಕಣ್ ಮುಂದೆನೆ ಮಾಡಿ. ಕಣಣ್ಣು, ಇವ್ರು ಒದಿಯಂಗಿದ್ರೆ ಇಲ್ಲೇ ನಮ್ಮ ಎದುರಿಗೆ ಒದಿರಿ. ಮೊನ್ನೆ ಐಕ್ಳು ನನ್ ತೋಟಕ್ಕೆ ನುಗ್ಬಿಟ್ಟು ಹೂವಿನ ಗಿಡನ ತುಳಿದು ಗೊಬ್ಬರ ಮಾಡ್ಬಿಟ್ಟವ್ರೆ. ಗೊಬ್ಬರ ಏನ್ರು ಇವ್ನು ಹೇಳೋದು ನಿಜಾನೇನ್ರು? ಇಲ್ರಣ್ಣ, ಇವ್ರು ಹೂವಿನ ತೋಟದಲ್ಲಿ ನುಗ್ಗೋದ್ರೆ ಮಾವಿನ ತೋಪಗೆ ಹತ್ರ. ಅದಕ್ಕೆ ನಾವು ಬೇಲಿ ದಾರಿ ಮಾಡ್ಕೊಂಡು ಹೊರಕ್ ನುಗ್ಗೋದ್ರೆ ಇವ್ರು ಆ ಕಂಬದ ಮನೆ ಬಸಮ್ಮನ್ ಜೊತೆ ಅಸಹ್ಯವಾಗಿ ಏನೇನೋ ಮಾಡ್ತಾ ಇದ್ರು. ನಮ್ಮನ್ನ ನೋಡಿ ಬೈದ್ರು. ಅದಕ್ಕೆ ನಾವು ಹೆದರ್ಕೊಂಡು ಗಿಡಗಳ ಮೇಲೆ ಓಡ್ ಬಂದ್ಬಿಟ್ವಿ. ಕಂಬದ ಮನೆ ಬಸ್ವಿನ ಏನಯ್ಯ ಅದು? ಅಲ್ಲ, ನನ್ ಜೊತೆ ಸಂಸಾರ ಮಾಡೋ ಹುಟ್ಟಿಗೆ ನಿನಗೆ ನಾಯಕಸಾನಿ ಬೇರೆ ಬೇಕಾ? ಏನದು? ಅದು ನಾನ್ ತೋಟಕ್ಕೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಹೂ ಕೇಳಕ್ ಹೋಗ್ತೀನಿ ಅಂತ ಇಂಥ ಕೆಲಸ ಮಾಡೋದು. ನೋಡ್ರಣ್ಣ, ನೀವಿನ್ನೂ ಇವ್ರನ್ನ ಪಂಚಾಯತಿಲೇ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ಸುಮ್ಕಿರಿ ಪಂಡಿತ್ರೆ, ಎಲ್ಲ ನಮ್ಮ ಮಕ್ಕಳನ್ನೇ ಬೈತಿರಲ್ಲ. ಇವ್ರ ಮಗಳು ತಾನೆ, ಅವ್ರಿಗೆಲ್ಲ ಹೆಡ್ಡು. ಅವಳು ಮಾಡು ಅಂತಾಳೆ, ಇವ್ರು ಮಾಡ್ತಾರೆ. ಮೊದ್ಲು ಅವಳಿಗೇನಾದ್ರೂ ಮಾಡ್ರಿ. ಹೌದು, ನಾ ಮಾಡು ಅಂತೀನಿ, ಇವನು ಮಾಡ್ತಾನೆ. ಪಾಪ ನಿನ್ ಮಗನ್ಗೆ ಏನು ಗೊತ್ತಿಲ್ಲ. ಬಾಯಲ್ಲಿ ಕಡ್ಡಿ ಬಿಟ್ಟಿಟ್ರೆ ಕಡ್ಡಿ ಮಾತ್ರ ತಿಂತಾನೆ. ನೋಡಿದ್ರೇನ್ರಪ್ಪ ಇವ್ರ ಮಗಳ ಬಾ ಎಷ್ಟ್ ದೊಡ್ಡದು ಅಂತ. ಕಣ್ರಯ್ಯ, ನೀವೆಲ್ಲ ಸೇರಿ ನಾನು ಊರಿಗೆ ದೊಡ್ಡ ಮನುಷ್ಯ ಅಂತಾನೆ ಚೇರ್ಮನ್ ಮಾಡಿರೋದು. ದೊಡ್ಡ ಮನುಷ್ಯನ ಮಗಳ ಬಾಯಿ ದೊಡ್ಡದಾಗೆ ಇರ್ತದೆ. ಅವಳ ದೊಡ್ಡ ಬಾಯಿಗೆ ಪಂಚಾಯತಿನ ಸುಮ್ನಿರ್ಬೇಕಾ? ಓ, ಏನು ಮರ್ಯಾದಿವಂತನ ಮಗಳು. ಮರ್ಯಾದೆ ಗಿರಿಯಾದೆ ಅಂದ್ರೆ ಚೆನ್ನಾಗಿರಕ್ಕಿಲ್ಲ ನೋಡು. ಏನ್ ಮಾಡಂಗಿದ್ಯಾ? ಬೇಡ ನೋಡು. ಏನು ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡಂಗಿದ್ಯಾ? ಓ, ಬಿಡಿ ಇಲ್ಲಿ. ಹೀಗೆ ಇದ್ರೆ ನೀವು ಅವರಿಗಿಂತ ಚಿಕ್ಕ ಮಕ್ಕಳಾಗಿ ಹೋಗ್ತೀರಾ ಅಷ್ಟೇ. ಅಲ್ಲ, 3 ವರ್ಷದಿಂದ ಮೇಷ್ಟ್ರಿಂದ ಈ ನಮ್ಮ ಹಳ್ಳಿ ಸ್ಕೂಲ್ ಬಂದಾಗಿದೆ. ಒಬ್ಬ ಮೇಷ್ಟ್ರು ಅಂತ ಬಂದ್ ಬಾಗಿಲು ತೆಗೆದ್ರೆ ಈ ಮಕ್ಕಳ ಬಾಯಿ ಬಂದಾಗಲ್ವಾ? ಮೇಸ್ಟನ್ ಕರ್ಸೋದು, ಸ್ಕೂಲ್ ತೆಗ್ಸೋದು, ಈ ಕೆಲಸ ಎಲ್ಲ ಚೇರ್ಮನ್ ಇರ್ತಾರೆ. ಇವ್ರ ತರ ಇರ್ಬೇಕು ಆ ಬುದ್ಧಿ. ಬಾಯ್ ಮುಚ್ಚಾಯೋ, ಗೌರ್ಮೆಂಟ್ ನಮ್ಮ ಮತ್ತೆ ಮನೆನೇನಿಯಾ? ನಾ ಹೇಳ್ದಂಗೆ ಕೇಳಕ್ಕೆ. ನಮ್ಮ ಊರಿಗೆ ಮೇಷ್ಟ್ರು ಬೇಕು ಅಂತ ನಾನು ಬರ್ದಾಕಿದ್ದೀನಿ. ಅಲ್ಲಿಂದ ಮೇಷ್ಟ್ರು ಬಂದು ತಾನೆ ನಾವು ಸ್ಕೂಲ್ ತೆಗ್ಸಾಕೆ. 3 ವರ್ಷದಿಂದ ಬರಿತಾನೇ ಇದ್ದಾರೆ, ನೋಡು. ಹೋಗಿ ತಲುಪ್ತಾನೇ ಇದ್ದಾರೆ. ನೀನು ತಲೆಟೆ ಜಾಸ್ತಿ ಮಾತಾಡ್ತಾ ಇದೀಯ. ಏನ್ ಮಾಡ್ತೀರಿ? ನನಗ್ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ಮಾಡ್ತೀರಿ? ಏನ್ ಮಾಡ್ತೀರಿ? ಲೂಸಿ ನಿಜಣ್ಣ. ಕ್ಯಾಮೆರಾನಿ? ಹೌದು. ಪರಿಮಳ 500 ಮಗಳು ವಯಸ್ಸಿಗೆ ಬಂದಳಂತೆ. ಮಗನೇ, ಲೇ ದೇವಸ್ಥಾನದಲ್ಲಿ ಹಣ ಕದೀತಿಯೇನೋ? ಮಾವಿನ ಹಣ ಕದೀತಿಯೇನೋ? ಲೇ ಮೆಣಸಿನ ಪುಡಿ ತೊಂಬಾರಿ ಇಲ್ಲೇ ಹಾಕಿ ಇದಕ್ಕೆ. ಲೇ ನಿನ್ನ ಕಾಟನ್ 1 ದಿವಸ ತಾಳಬಹುದು, 2 ದಿವಸ ತಾಳಬಹುದು, 366 ದಿವಸ ತಾಳ್ಬೇಕಂದ್ರೆ ಯಾ ನನ್ನ ಮಗನ ಕಡೆಯಿಂದ ಸಾಧ್ಯ ಇದೆಯೋ? ಏನಂದೆ? ಉರಿಯುತ್ತಾ? ಉರಿಲಿ, ಸಾಯಿ ನನ್ನ ಮಗನೇ. ಕ್ರೀಡೆ ಕಳಿತು ಅಂತ ನಿನ್ನ ಇವತ್ತು ನೀರ್ನಲ್ಲಿ ಮುಳುಗಿಸ್ಬಿಡ್ತೀನಿ ಕಣೋ. ಬಿಡಲ್ಲ, ಇವತ್ತು ನಿನ್ ಬಿಡಲ್ಲ ಕಣೋ. 2ರಲ್ಲಿ 1 ತೀರ್ಮಾನ ಆಗೋಗ್ಬಿಡ್ಬೇಕು ಇವತ್ತು. ಮರ್ಯಾದೆಯಿಂದ ಹಗ್ಗ ಬಿಟ್ಟು ನೀರ್ ಹೇಳಿಯೋ? ಬೇಡ ಅಂದ್ರೆ ಹಗ್ಗ ಬಿಟ್ಬಿಡ್ತೀನಿ ನೋಡು. ಹಿಡಿಯ ಕೆಳಗೆ ಮುಳುಗ್ ಸಾಯಿ. ಅಯ್ಯೋ ಯೋ ಯೋ ಏನಯ್ಯ ಹುಡ್ಗನ್ ಬಿಟ್ಬಿಟ್ಟಲ್ಲಯ್ಯ? ಸತ್ಕಿತ್ತೋದ್ ಏನಯ್ಯ ಮಾಡ್ತೀಯಾ? ಅವನೆಲ್ಲ ಸಾಯ್ತಾನೆ. ಅವನ್ ಹಲ್ಲಿ ಗುಡ್ದವನು ಹಗ್ಗ ಹಿಡ್ಕೊಂಡು 10 ಬರ್ತಾನೆ. ಹೌದಾ? ಎಲ್ಲೇ ಹಾಳಾಗೋಗಿದ್ದೆ? ಆ ಹುಡುಗರ ಜೊತೆ ಸೇರ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನ್ಗೆ? ಆ ಕಪ್ಪೆ ನನ್ನ ಮಗನ ಸಹವಾಸ ಮಾಡ್ಬೇಡ ಅಂತ ಹೇಳಿಲ್ಲ? ನನ್ ಮಾತು ಕೇಳಲ್ಲ ನೀನು? ಹೋಗ್ತೇನೊಂದ್ಸಲ ಅವ್ರ ಜೊತೆಲಿ, ಹೋಗ್ತೇನೊಂದ್ಸಲ ಹೋಗ್ತೀಯಾ? ಚೇರ್ಮನ್ ರೇ, ಲೇ ಇವಳ್ ಹೇಳೋ ಬದ್ಲು ಒಂದ್ ಗುಬ್ಬ ಕಲ್ಲಾದ್ರೂ ಹೆತ್ತಿದ್ದಿದ್ರೆ ಕಾರ ಹರಿಯಕ್ಕಾದ್ರೂ ಆಗ್ತಿತ್ತು. ಇವಳ್ ಹೆತ್ ಕರ್ಮಕ್ಕೆ ನನ್ನ ಮಾನ ಮರ್ಯಾದೆ ಬೀದಿ ಪಾಲಾಗೋ ಸ್ಥಿತಿ ಬಂತಲ್ಲ. ಹುಡುಗರ ಆಡೋ ಆಟಕ್ಕೆ ಪ್ರಾಣ ಕಳ್ಕೊಳ್ಳೋಂಗ್ ನೋಡ್ತಿದ್ದೀರಲ್ಲ. ಪಾಪ ಚಿಕ್ಕ ಹುಡುಗಿ 2 ದಿವಸ ಹೋದ್ರೆ ಎಲ್ಲ ತಿಳ್ಕೊತಾಳೆ. ಇವಳು ಚಿಕ್ಕ ಹುಡುಗಿನ? ಪಾಪನಾ?
ಯೋ ಸ್ವಲ್ಪ ಮಾರಿದ್ರೆ ನಿನ್ನ ಸೇರಿಸಿ ಸಂತೆಯಲ್ಲಿ ಮಾರಾಕ್ಬಿಟ್ಟು ಬಂದ್ಬಿಡ್ತಾಳೆ. ನೀವು 1000 ಹೇಳ್ರಪ್ಪ. ಅವಳು ಇನ್ನು ಮದುವೆ ಆಗ್ಬೇಕಾಗಿರೋ ಹುಡುಗಿ. ನೀವ್ ಹಿಂಗ್ ಬಾರ್ಕೋಲ್ ತಗೊಂಡು ಕೈ ಕಾಲು ಊನ ಮಾಡ್ಬಿಟ್ರೆ ನಾಳೆ ಅವಳ ಮದುವೆ ಆಕೆ ಯಾರು ಬರ್ತಾರೆ ಹೇಳಿ? ಈಗಿನ ಕಾಲದಲ್ಲಿ ಕೈಕಾಲ್ ನೆಟ್ಟಿಗಿದ್ದು ಲಕ್ಷಣವಾಗಿರೋ ಹುಡುಗಿರ್ಗೆ 101 ಕೊಂಕ್ ಹೇಳಿ ಎಷ್ಟು ವರದಕ್ಷಿಣೆ ಕೊಡ್ತೀರಾ ಅಂತ ಕೇಳ್ತಾರೆ. ಇವ್ರೇನ್ ಲಕ್ಷಾಂತರ ರೂಪಾಯಿ ಕೊಡ್ತಾರಾ ನನ್ ಮದ್ವೆಗೆ? ಕೇಳ್ದೇನೆಯ ಪಾಪ ಚಿಕ್ಕ ಹುಡುಗಿ ಅಂದಲ್ಲ, ಚಿಕ್ಕ ಹುಡುಗಿ ಬಾಯಿನಲ್ಲಿ ಬರೋ ಮಾತಾ ಇದು? ಬಾಯಿ ಬಿಟ್ರೆ ಬಂಬಾಯಿ ಕಡೆಯ. ಏನೇ ಕತ್ತೆ, ನಿನಗೆ ಮದ್ವೆ ಬೇರೆ ಕೇಳನೆ? ಯಾಕೆ ನನಗೇನಾಗಿದೆ? ಮೈನರ್ದು 1 ವರ್ಷ ಆಯ್ತು, ಇನ್ನು ಮನೇಲೆ ಇಟ್ಕೊಂಡಿದ್ದೀರಲ್ಲ. ಏನಪ್ಪಾ ಚೇರ್ಮನ್ ಅಪ್ಪ, ಬೇಗ ಒಂದ್ ಒಳ್ಳೆ ಗಂಟನ್ ಕಟ್ರಿ. ಅವನಾದ್ರೂ ನನ್ನ ಚೆನ್ನಾಗಿ ನೋಡ್ಕೋತಾನೋ ಇಲ್ವೋ ನೋಡ್ತೀನಿ. ನಿನ್ನಂದು ಉಪಯೋಗ ಇಲ್ಲ ಕಣೆ, ನಿಮ್ಮಮ್ಮನ್ ಹೊಡಿಬೇಕು. ನಿನ್ನ ಸಾಕಿರೋ ಲಕ್ಷಣ ಹಿಂಗೆ. ಸ್ವಲ್ಪ ಸುಮ್ನಿರ್ತೀರಾ? ಇಷ್ಟ ದಿನ ನೀವು ಅವನ ತಲೆ ಮೇಲೆ ಹೊತ್ಕೊಂಡ್ ಸಾಕಿ, ಈಗ ನನ್ ತಲೆ ಮೇಲೆ ಗೋಬೆ ಕೂರಿಸ್ತಿದ್ದೀರಾ. ಬೇಗ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಮೊದ್ಲು ಆ ಕೆಲ್ಸ ಮಾಡಿ. ಅಯ್ಯ